ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 39. ಒಳಗಿನಿಂದ ಯಾರೋ ಬಾಗಿಲು ತೆರೆಯಲು ಬರುವ ಸೂಚನೆ ಸಿಕ್ಕಿತು. ಒಳಗಿನ ಎಲ್ಲ ದೀಪಗಳು ಆರಿಸಿದ್ದಂತೆ ಕಂಡಿತು. ಬೆಂಕಿ ಓದುತ್ತಿರುತ್ತಾನೆ. ಅವನೇ ಬಂದು ಬಾಗಿಲು ತೆಗೆಯಬಹುದೆಂದು ಊಹಿಸಿದ ಸತೀಶ. ಹೌದು, ಸತೀಶನ ಊಹೆ ಸರಿಯಿತ್ತು. ಮೆಲ್ಲನೆ ಬೆಂಕಿ ಬಾಗಿಲು ತೆಗೆದಿದ್ದ. ಯಾವುದೇ ದೀಪಗಳು ಉರಿಯುತ್ತಿರಲಿಲ್ಲ. ಅದರ ಅರ್ಥ ಅಪ್ಪ ಮಲಗಿದ್ದಾರೆ. ಬಾಗಿಲು ತೆರೆಯುತ್ತಿದ್ದಂತೆ ಸತೀಶನನ್ನು ನೋಡಿ ಸ್ವಲ್ಪ ಭಯಗೊಂಡ ವೆಂಕಿ ತಿರಸ್ಕಾರದ ನೋಟ ಬೀರಿ ಅಲ್ಲಿಂದಲೇ ಜೋರಾಗಿ ಕೂಗಿ ಹೇಳಿದ, ಅಮ್ಮ, ಅವನು ಬಂದಿದ್ದಾನೆ. ಅಪ್ಪ, ಅವನು ಬಂದಿದ್ದಾನೆ ಎನ್ನುತ್ತಲೇ ಅಪ್ಪ ಅಮ್ಮ ಮಲಗಿದ ಕೋಣೆಯ ಬಾಗಿಲು ಬಡಿದ. ವೆಂಕಿಯ ಧ್ವನಿ ಬಾಗಿಲು ಬಡಿದ ಶಬ್ದ ಕೇಳಿ ಸ್ವಲ್ಪ ಸಮಯದ ಮುಂಚೆ ಮಲಗಿ ನಿದ್ರಿಸುತ್ತಿದ್ದ ದಂಪತಿಗಳಿಗೆ ಎಚ್ಚರವಾಯಿತು. ಯಾರು ಬಂದಿದ್ದಾರೆ ಎನ್ನುತ್ತ ಕಣ್ಣು ಉಜ್ಜಿಕೊಂಡು ಹೊರಗೆ ಬಂದರು ಸರಸ್ವತಿಯವರು. ಕುತೂಹಲದಿಂದ ಹೆಂಡತಿಯನ್ನು ಹಿಂಬಾಲಿಸಿದರು ಪ್ರಭಾಕರ್ ರಾವ್. ಬಾಗಿಲು ತೆರೆಯುತ್ತಿದ್ದಂತೆ ಸತೀಶ ಮೌನವಾಗಿಯೇ ಒಳಹೊಕ್ಕು ನೇರವಾಗಿ ತನ್ನ ಕೋಣೆ ಸೇರಿದ್ದ. ದಂಪತಿಗಳು ಹೊರಬಂದು ನೋಡಿದರು. ಯಾರೂ ಕಾಣಿಸಲಿಲ್ಲ. ಯಾರು ಬಂದಿದ್ದಾರೆಂದು ತಿಳಿದುಕೊಳ್ಳುವ ತವಕದಿಂದ ವೆಂಕಿಯನ್ನು ಪ್ರಶ್ನಿಸಿದರು. ಸತೀಶ ರೂಮಿನೊಳಗೆ ಸೇರಿದ್ದ. ಅವನತ್ತ ಕೈ ತೋರಿಸಿ, ಇನ್ಯಾರೋ ಊರೂರು ಸುತ್ತಿ ಬಂದಿದ್ದಾನೆ ಈ ಅವೇಳೆಯಲ್ಲಿ ಎಂದಿನ ಧಾಟಿಯಲ್ಲಿ ತಮ್ಮನ ವಿರುದ್ಧ ದೂರಿದ ವೆಂಕಿ. ಪ್ರಭಾಕರ್ ರಾವ್ರವರಿಗೆ ಕೋಪ ನೆತ್ತಿಗೇರಿತು. ಹೊತ್ತಿಲ್ಲ ಗೊತ್ತಿಲ್ಲ, ಇದೇನು ಧರ್ಮಛತ್ರನ? ಗೂಳಿ ತರಹ ಬರೋದು ಹೋಗೋದು, ರೇಗಾಡಿದರು ರಾವ್. ಸತೀಶ ಹಾಸನಕ್ಕೆ ಸುಜಾತಳನ್ನು ನೋಡಲು ಹೋಗಿದ್ದಾನೆಂಬ ವಿಷಯವನ್ನು ಪ್ರಭಾಕರ್ ಅವರಿಗೆ ತಿಳಿಸಿರಲಿಲ್ಲ. ಬದಲಾಗಿ ಅವನ ಸ್ನೇಹಿತನಿಗೆ ಅಪಘಾತವಾಗಿದೆಯಂತೆ, ನೋಡಲು ಹೋಗಿದ್ದಾನೆ ಎಂದು ತಿಳಿಸಿದ್ದರು. ಹಾಗೆಯೇ ಹೇಳಬೇಕೆಂದು ಅಮ್ಮ ಮಗ ಮಾತಾಡಿಕೊಂಡಿದ್ದರು. ಅಮ್ಮನ ಇಚ್ಛೆಯಂತೆ ವೆಂಕಿ ತಿಳಿಸಿದ್ದ. ಜೊತೆಗೆ ಅವನಿಗೆ ಸತೀಶ ಹೊಡೆದ ವಿಷಯವನ್ನು ಸಹ ಅಪ್ಪನಿಗೆ ಹೇಳದೆ ಮುಚ್ಚಿಟ್ಟಿದ್ದ. ಅಪ್ಪ ಕೂಗಾಡುವುದನ್ನು ಕೇಳಿಸಿಕೊಂಡ. ಏನೇ ಆಗಲಿ ಎದುರುತ್ತರ ನೀಡಬಾರದೆಂದು ನಿರ್ಧರಿಸಿದ ಸತೀಶ ಕೈಕಾಲು ತೊಳೆದುಕೊಳ್ಳಲು ಕೋಣೆಯಿಂದ ಹೊರಬಂದು ಬಾತ್ರೂಮಿನತ್ತ ಹೊರಟ. ಅಪ್ಪ ಅಮ್ಮ ನಿಂತಿದ್ದರು. ನೋಡಿ ಮಾತಾಡುವ ಕನಿಷ್ಠ ಸೌಜನ್ಯವನ್ನು ಸಹ ತೋರಿಸಲಿಲ್ಲ. ಅವನ ರಾಷ್ಟ್ರತನ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಹಾಕಿದಂತಾಯಿತು. ಸತೀಶನ ನಡತೆ ರಾಯರನ್ನು ಕೆರಳುವಂತೆ ಮಾಡಿತು. ಏನು ಮುಟ್ಟಾಳ, ನಿನಗೆ ಹೇಳ್ತಾ ಇರೋದು, ಎಲ್ಲಿ ಹಾಳಾಗಿ ಹೋಗಿದ್ದೆ? ಏರು ಧ್ವನಿಯಲ್ಲಿ ಪ್ರಶ್ನಿಸಿದರು. ಸತೀಶ ಮಾತಾಡಲಿಲ್ಲ. ರಾವ್ ತಾಳ್ಮೆ ಮಿತಿಮೀರುತ್ತಿತ್ತು. ಆವೇಗ, ಉದ್ವೇಗ ಜೊತೆಗೆ ನಿಯಂತ್ರಿಸಲಾಗದೆ ಕೋಪದಿಂದ ರಾವ್ ಅಕ್ಷರಶಃ ತಾಳ್ಮೆ ಕಳೆದುಕೊಂಡಿದ್ದರು. ಅನಾಮತ್ತಾಗಿ ಸತೀಶ ಹತ್ತಿರ ಹೋಗಿ ಅವನ ಕೊರಳಪಟ್ಟಿ ಹಿಡಿದು, ಕೇಳಿದಕ್ಕೆ ಉತ್ತರ ಕೊಡೋದಕ್ಕೆ ಆಗಲ್ವೇನೋ ರಾಸ್ಕಲ್ ಎಂದು ಹೊಡೆಯಲು ಕೈ ಎತ್ತಿದರು. ಆವೇಶಗೊಂಡಿದ್ದ ಗಂಡ ಏನಾದರೂ ಎಡವಟ್ಟು ಮಾಡಬಹುದೆಂದು ಆಲೋಚಿಸಿ ಓಡಿ ಹೋಗಿ ಸತೀಶನಿಗೆ ಅಡ್ಡಲಾಗಿ ನಿಂತು ಹೊಡೆಯುವುದನ್ನು ತಪ್ಪಿಸುವ ಪ್ರಯತ್ನ ಮಾಡಿದರು. ಹೊಡೆಯಬೇಡಿ, ನನಗೆ ಮಾತು ಕೊಟ್ಟಿದ್ದೀರಿ. ಇಂತಹ ಅವಿವೇಕಿಗೆ ಜನ್ಮ ಕೊಟ್ಟಿದ್ದು ನನ್ನ ತಪ್ಪು, ನನಗೆ ಹೊಡೆಯಿರಿ ಎನ್ನುತ್ತಾ ಗಂಡನ ಕೈ ಹಿಡಿದುಕೊಂಡು ತಮ್ಮ ಕೆನ್ನೆಗೆ ಹೊಡೆದುಕೊಂಡರು. ಹೆಂಡತಿಯ ವರ್ತನೆಗೆ ರಾವ್ ಬೇಸರಗೊಂಡರು. ಸತೀಶನಿಗೆ ಹೊಡೆಯುವುದಿಲ್ಲವೆಂದು ಮಾತು ಕೊಟ್ಟಿದ್ದು ನೆನಪಾಯಿತು. ಹಲ್ಲು ಕಿತ್ತ ಹಾವಿನಂತೆ ಬುಸುಗುಡುತ್ತಾ ಅಸಹಾಯಕರಾಗಿ ಕೈ ಹಿಸುಕಿಕೊಂಡರು. ಎಲ್ಲವನ್ನೂ ಮೂಕ ಪ್ರೇಕ್ಷಕನಂತೆ ನೋಡುತ್ತಾ ನಿಂತಿದ್ದ ಬೆಂಕಿ. ಕಣ್ಣೀರು ಹಾಕುತ್ತಿದ್ದ ಸರಸ್ವತಿಯವರು ಸತೀಶನನ್ನು ನಿಂದಿಸಿದರು. ನನ್ನ ಹೊಟ್ಟೆ ಉರಿಸೋದಿಕ್ಕೆ ಅಂತಲೇ ಹುಟ್ಟಿದ್ಯಾ? ನಾನೇನೋ ಅನ್ಯಾಯ ಮಾಡಿದ್ದೆ? ನಿನಗೇನು ಕೇಳುಗಾಲ ಬಂದಿದೆ? ನಿನ್ನಂತಹ ಮಗ ಹುಟ್ಟದೇ ಇದ್ದಿದ್ದರೆ ಚೆನ್ನಾಗಿತ್ತು. ನಿನ್ನಿಂದಾಗಿ ಪ್ರತಿದಿನ ಕಣ್ಣೀರಲ್ಲೇ ಕೈ ತೊಳೆಯುವಂತೆ ಮಾಡಿದೀಯಾ? ಬಿಕ್ಕಿ ಹತ್ತರು. ಅಮ್ಮ ಅಳುವುದನ್ನು ವೆಂಕಿಗೆ ನೋಡಲಾಗಲಿಲ್ಲ. ಅಮ್ಮ, ಅಳಬೇಡ. ಇಂತಹ ಕುಲಕಂಟಕರು ಎಲ್ಲರ ಮನೆಯಲ್ಲೂ ಇರ್ತಾರೆ. ಹೋಗಿ ಮಲಗಿ. ಇವನಿಗೆ ಅಪ್ಪ ಅಮ್ಮ ಬೇಕಿಲ್ಲ, ನೀವು ನನಗೆ ಬೇಕು. ನೀವು ಹೀಗೆ ಯೋಚನೆ ಮಾಡಿ ಹೆಚ್ಚು ಕಡಿಮೆ ಆದರೆ ಇವನೇನು ಬರೋಲ್ಲ. ಇವನಿಗಾಗಿ ಕಣ್ಣೀರು ಹೋಗೋದು ವ್ಯರ್ಥ. ಹೋಗಿ ಮಲಗಮ್ಮ ಎಂದು ಮನಸ್ಸಿಗೆ ಬಂದಂತೆ ತಮ್ಮನನ್ನು ಬೈದು ಅಮ್ಮನನ್ನು ಸಮಾಧಾನ ಮಾಡಿದ. ಇಂತಹ ಮಗನನ್ನು ಹೆತ್ತವರಿಗೆ ನಿದ್ರೆ ಮಾಡುವ ಯೋಗ ಇರೋಲ್ಲ ವೆಂಕಿ. ಸರಸ್ವತಿಯವರ ರೋದನ ಮುಗಿಲು ಮುಟ್ಟಿತ್ತು. ಪ್ರಭಾಕರ್ ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಸತೀಶನನ್ನು ನೋಡಿ ಉರಿದು ಬೀಳುವಂತಾಗುತ್ತಿತ್ತು. ಕೊಂದು ಹಾಕುವಷ್ಟು ಕೋಪ. ಹೆಂಡತಿಯ ಸಹನೆಯ ಪಾಠವನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ದಂಡಪಿಂಡ, ನನ್ನ ಬೆವರು ರಕ್ತ ಸುರಿಸಿ ನಿನಗೆ ಹಿಟ್ಟು ಹಾಕ್ತಾ ಇದ್ದೀನಿ. ಇನ್ನೂ ನಿನಗೆ ಅರ್ಥ ಆಗ್ತಿಲ್ವಾ? ತಮ್ಮ ಸಂಕಟ ಹೊರಗೆಡವಿದರು. ಮನುಷ್ಯರಿಗೆ ಹೇಳಿದರೆ ಅರ್ಥ ಆಗುತ್ತೆ, ಇಂತಹ ರಕ್ಕಸರಿಗೆ ಅರ್ಥವಾಗಲ್ಲ. ಇವನಿಗಾಗಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಹೋಗಿ ಮಲಗಿ ಎಂದು ಸಮಾಧಾನ ಮಾಡಿ ಮಲಗುವಂತೆ ಒತ್ತಾಯಿಸಿದ ವೆಂಕಿ. ಅಮ್ಮನ ಕೈ ಹಿಡಿದು ರೂಮಿನೊಳಗೆ ಕರೆದುಕೊಂಡು ಹೋದ. ಪ್ರಭಾಕರ್ ರಾವ್ಗೆ ಸಿಟ್ಟನ್ನು ತಡೆಯಲಾಗಲಿಲ್ಲ. ಹೀಗೆ ಅಪ್ಪ ಅಮ್ಮನನ್ನು ಇಂಚಾಗಿ ಕೊಲ್ಲುವ ಬದಲು ವಿಷ ಕೊಟ್ಟು ಸಾಯಿಸ್ಬಿಡು. ಆಗಲಾದರೂ ನನಗೆ ತೃಪ್ತಿ ಸಿಕ್ಕಿ ಬುದ್ಧಿ ಬರಬಹುದು ಎನ್ನುತ್ತಾ ಮಲಗಲು ಹೋದರು. ಸತೀಶ ಮಾತಾಡಲಿಲ್ಲ. ಅಸಮಾಧಾನ ಹೊರಹಾಕುತ್ತಾ ಬಾತ್ರೂಮಿಗೆ ಹೋಗಿ ಬಾಗಿಲು ಭದ್ರಪಡಿಸಿಕೊಂಡು ಅಳಲಾರಂಭಿಸಿದ. ಹೊಟ್ಟೆ ಹಸಿವು. ಸಣ್ಣನೆಗೆ ಬೀರಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಕಣ್ಣೀರು ಹಾಕಿದ. ಹತ್ತಷ್ಟು ಕಣ್ಣೀರು ಬರುತ್ತಲೇ ಇತ್ತು.
ಹತ್ತು ಮನಸ್ಸು ಹಗುರವಾಯಿತು. ಹೊರಗೆ ಬಂದ. ಅಪ್ಪ ಅಮ್ಮ ಮಲಗಿದರು. ವೆಂಕಿ ಸಹ ಮಲಗಿದ್ದ. ಅಡುಗೆ ಮನೆಯೊಳಗೆ ಹೋಗಿ ಅತ್ತಿತ್ತ ನೋಡಿದ. ತಿನ್ನಲು ಏನಾರು ಸಿಗಬಹುದೆಂದು ಫ್ರಿಡ್ಜ್ ತೆಗೆದ. ತಿನ್ನಲು ಏನೂ ಇರಲಿಲ್ಲ. ವಿಷಾದದ ನಗೆ ಬೀರಿ ಒಂದು ಲೋಟ ನೀರನ್ನು ಘಟಘಟನೆ ಕುಡಿದ. ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ದಿಂಬಿಟ್ಟು ಹೊರಗಿದ. ಸುಜ್ಜಿಯ ಚಿತ್ರ ಕಣ್ಮುಂದೆ ಬಂದಿತು. ಅಂಕಲ್ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸತೀಶ, ಓದಿಗೆ ಆದ್ಯತೆ ಕೊಡು. ತಾಳ್ಮೆಯಿಂದ ವರ್ತಿಸು. ಯಶಸ್ಸು ನಿನ್ನದಾಗುತ್ತದೆ. ಹೌದು, ಸತೀಶ ಸಂಪೂರ್ಣ ಬದಲಾಗಿದ್ದ. ಅವನಲ್ಲಿ ಆಕ್ರೋಶ ಇರಲಿಲ್ಲ. ರೌದ್ರಾವತಾರ ತಾಳುತ್ತಿದ್ದ ಸತೀಶ ಶಾಂತಮೂರ್ತಿಯಾಗಿದ್ದ. ಪರಿಸ್ಥಿತಿ ಅವನನ್ನು ಬದಲಿಸಿತು. ಭವಿಷ್ಯ ಅವನ ಕಣ್ಮುಂದೆ ಬಂದು ಎಚ್ಚರಿಸುತ್ತಿತ್ತು. ತನ್ನ ಸುಜ್ಜಿಗಾಗಿ ಭವಿಷ್ಯವನ್ನು ರೂಪಿಸುವ ಕನಸು ಹೊತ್ತಿದ್ದ. ಮಲಗಿದಲ್ಲಿಯೇ ಕೈ ಚಾಚಿ ಸೆಲ್ಫ್ನಲ್ಲಿದ್ದ ಪುಸ್ತಕ ತೆಗೆದುಕೊಂಡು ಓದಲಾರಂಭಿಸಿದ. ಸ್ವಲ್ಪ ಸಮಯದ ನಂತರ ಪುಸ್ತಕ ಅವನ ಕೈಯಿಂದ ಜಾರಿ ಎದೆಯ ಮೇಲಿತ್ತು. ಹಸಿವು ಇರಲಿಲ್ಲ. ನಿದ್ರೆ ಆವರಿಸಿತು. ನಾಳೆಗೆ ಮುಂದುವರಿಯುವುದು. ಆಡಿಯೋವನ್ನು ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಕರಿಸಿ. ಧನ್ಯವಾದಗಳು.